ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗೀ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದದ 14ನೇ ಅಧ್ಯಾಯ ಶ್ರೀಕೃಷ್ಣನ ಅಂತರ್ಧಾನ, ಇದರ ತರಗತಿಗೆ ಎಲ್ರಿಗೂ ಕೂಡ ಸ್ವಾಗತ. ಇವತ್ತಿನ ದಿನ ಶ್ರೀಕೃಷ್ಣನ ಅಂತರ್ಧಾನದ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಇಸ್ಕಾನ್ ಸಂಸ್ಥೆ ಮತ್ತು ಆಧ್ಯಾತ್ಮಿಕ ವಿಚಾರ ಸಹಭಾಗಿತ್ವದಲ್ಲಿ ನಡೆಯುತ್ತಾ ಇರುವಂತಹ ಈ ಶ್ರೀಮದ್ ಭಾಗವತದ ತರಗತಿಗೆ ಎಲ್ರಿಗೂ ಕೂಡ ಸ್ವಾಗತ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರ್ ನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ನಾವು ಕಲಿತಾ ಇರುವಂತಹ ಈ ಶ್ರೀಮದ್ ಭಾಗವತದ ಅಧ್ಯಯನ ಇದು ಇಸ್ಕಾನ್ನ ಸಂಸ್ಥಾಪಕ ಆಚಾರ್ಯರಾದಂತಹ ಶ್ರೀ ಶ್ರೀಮದ್ ಎ ಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರ ಬೋಧನೆಗಳ ಆಧಾರದ ಮೇಲೆ ನಡೀತಾ ಇದೆ. ಇದು ನಮ್ಮ ದೇವಸ್ಥಾನದ ವೆಬ್ಸೈಟ್. ಇದರಲ್ಲಿ ತಾವು ಅನೇಕ ಸೇವೆಗಳನ್ನ ಪಡೆದುಕೊಳ್ಳಬಹುದು. ಪ್ರತಿ ತಿಂಗಳ ಮೊದಲ ಸೋಮವಾರದ ದಿವಸ ಪ್ರಾರಂಭವಾಗುವಂತಹ 18 ದಿನಗಳ ಭಗವದ್ಗೀತಾ ಅಧ್ಯಯನಕ್ಕೆ ತಮಗೆ ಸ್ವಾಗತ. ತಾವು ಈ ಒಂದು ತರಗತಿಯಲ್ಲಿ ನೋಂದಾಯಿಸಿಕೊಳ್ಳಬಹುದು. ತಮ್ಮ ಬಂಧು ಮಿತ್ರರಿಗೂ ಕೂಡ ಇದರ ಬಗ್ಗೆ ತಿಳಿಸಿಕೊಡಿ. 12ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಈ ತರಗತಿಯು ನಡೆಯುತ್ತದೆ. ಶ್ರೀಮದ್ ಭಾಗವತದ ಪ್ರತಿ ತಮ್ಮಲ್ಲಿ ಇಲ್ಲದೆ ಹೋದ್ರೆ ದಯವಿಟ್ಟು ಅದನ್ನ ಮನೆಗೆ ತರಿಸಿಕೊಳ್ಳಿ ಅಂತ ಹೇಳಿ ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಪ್ರತಿ ಬೇರೆ ಬೇರೆ ಭಾಷೆಗಳಲ್ಲಿ, ಕನ್ನಡ, ಇಂಗ್ಲಿಷ್ ಮತ್ತು ಇತ್ಯಾದಿ ಹಿಂದಿ ಅನೇಕ ಭಾಷೆಗಳಲ್ಲಿ ಈ ಒಂದು ಶ್ರೀಮದ್ ಭಾಗವತದ ಪ್ರತಿಯು ಲಭ್ಯವಿರುತ್ತದೆ. ಇವತ್ತಿನ ದಿನದ ವಿಚಾರ ಮೊದಲನೆಯ ಸ್ಕಂದದ 14ನೇ ಅಧ್ಯಾಯ ಶ್ರೀಕೃಷ್ಣನ ಅಂತರ್ಧಾನ. ಕಳೆದ ವಾರದಲ್ಲಿ ಧೃತರಾಷ್ಟ್ರನು ಗೃಹತ್ಯಾಗ ಮಾಡಿದಂತಹ ವಿಚಾರವನ್ನ ನಾವು ತಿಳಿದುಕೊಂಡಿದ್ದೇವೆ. ಧೃತರಾಷ್ಟ್ರನು ಗೃಹತ್ಯಾಗ ಮಾಡಲಿಕ್ಕೆ ವಿದುರನ ಕೊಡುಗೆ ಏನು, ವಿದುರನು ಯಾವ ರೀತಿಯಾಗಿ ಧೃತರಾಷ್ಟ್ರನಿಗೆ ಜ್ಞಾನೋಪದೇಶವನ್ನ ನೀಡಿ ಧೃತರಾಷ್ಟ್ರನು ಗೃಹತ್ಯಾಗವನ್ನ ಮಾಡಿ ತನ್ನ ಜೀವನವನ್ನ ಸಾರ್ಥಕಗೊಳಿಸಿಕೊಳ್ಳುವುದರಲ್ಲಿ ಹೇಗೆ ಆತನಿಗೆ ಸಹಾಯ ಮಾಡಿದ ಅನ್ನುವುದನ್ನ ಕಂಡಿದ್ದೇವೆ. ಇವತ್ತಿನ ಅಧ್ಯಾಯದಲ್ಲಿ ಪಾಂಡವರ ಗೃಹತ್ಯಾಗ ಅಥವಾ ಪಾಂಡವರ ಸಕಾಲಿಕ ನಿರ್ಗಮನ ಏನಿದೆ, ಆ ನಿರ್ಗಮನಕ್ಕೆ ಕಾರಣವಾದಂತಹ ಅಂಶಗಳು ಯಾವುದು ಅನ್ನೋದನ್ನ ಇವತ್ತಿನ ದಿನ ನಾವು ನೋಡ್ಲಿಕ್ಕಿದ್ದೇವೆ. ಆ ಶ್ರೀಕೃಷ್ಣನು ತನ್ನ ಅವತಾರ ಸಮಾಪ್ತಿಯನ್ನ ಮಾಡಿದಂತಹ ವಿಚಾರದ ಕುರಿತಾಗಿ ನಾವು ತಿಳಿದುಕೊಳ್ತೇವೆ. ಈ ಅಧ್ಯಾಯದಲ್ಲಿ ಒಟ್ಟು 44 ಶ್ಲೋಕಗಳಿವೆ. ಈ 44 ಶ್ಲೋಕಗಳನ್ನ ಇವತ್ತು ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ. ಶ್ರೀಮದ್ ಭಾಗವತದ ಪುಸ್ತಕ ಇದ್ದವರು ದಯವಿಟ್ಟು ಅದನ್ನ ತೆರೆಯಿರಿ. ಶ್ರೀಮದ್ ಭಾಗವತದ ಶ್ಲೋಕಗಳನ್ನ ನಾವು ಓದಿಕೊಂಡು ಅದರ ಅರ್ಥವನ್ನ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಮೊದಲನೆಯ ಶ್ಲೋಕ ಸೂತ ಗೋಸ್ವಾಮಿಗಳು ಹೇಳ್ತಾ ಇರುವಂತಹ ಮಾತು. ಸೂತ ಉವಾಚ ಸಂಪ್ರಸ್ಥಿತೆ ದ್ವಾರಕಾಯಾಂ ಜಿಷ್ಣೌ ಬಂಧುದಿದೃಕ್ಷಯ ಜ್ಞಾತುಂ ಚ ಪುಣ್ಯ ಶ್ಲೋಕಸ್ಯ ಕೃಷ್ಣಸ್ಯ ಚ ವಿಚೇಷ್ಟಿತಂ. ಅನುವಾದ: ಸೂತಮುನಿಗಳು ಹೇಳಿದರು,
ಶ್ರೀಕೃಷ್ಣನನ್ನು ಮತ್ತು ಇತರ ಬಂಧುಗಳನ್ನು ಕಾಣುವುದಕ್ಕಾಗಿಯೂ ಮತ್ತು ಕೃಷ್ಣನ ಮುಂದಿನ ಕಾರ್ಯವಿವರಗಳನ್ನು ತಿಳಿಯುವ ಸಲುವಾಗಿಯೂ ಅರ್ಜುನನು ದ್ವಾರಕಾ ನಗರಿಗೆ ಹೋದನು. ಇಲ್ಲಿ ಶ್ರೀಕೃಷ್ಣನು ದ್ವಾರಕೆ ನಗರದಲ್ಲಿ ಇದ್ದಾನೆ. ಈಗ ಮಹಾಭಾರತ ಯುದ್ಧ ನಡೆದ ನಂತರ ಅನೇಕ ಯಾಗಗಳೆಲ್ಲ ನಡೆಯಿತು. ಎಲ್ಲವೂ ಕೂಡ ಸರಿಯಾಗಿದೆ ಅಂತ ಹೇಳಿದ ಮೇಲೆ ಶ್ರೀಕೃಷ್ಣ ತನ್ನ ಒಂದು ಊರಿಗೆ, ತನ್ನ ದ್ವಾರಕೆಗೆ ಹೊರಟು ಹೋಗಿದ್ದಾನೆ. ಶ್ರೀಕೃಷ್ಣನಲ್ಲಿ ಎರಡು ವಿಚಾರಗಳನ್ನ ತಿಳಿದುಕೊಳ್ಳಿಕ್ಕೋಸ್ಕರ ಅರ್ಜುನನು ಮತ್ತೆ ಹಸ್ತಿನಾಪುರದಿಂದ ದ್ವಾರಕೆಗೆ ಹೊರಡ್ತಾನೆ. ಆ ಎರಡು ವಿಚಾರಗಳು ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ಶ್ರೀಕೃಷ್ಣನನ್ನ ಭೇಟಿ ಮಾಡುವಂಥದ್ದು. ಶ್ರೀಕೃಷ್ಣ ಮತ್ತೆ ಇತರ ಎಲ್ಲ ಬಂಧು ಮಿತ್ರರನ್ನು, ಯಾದವರನ್ನು ಭೇಟಿ ಮಾಡಿ ಅವರ ಯೋಗಕ್ಷೇಮವನ್ನ ವಿಚಾರಿಸುವಂತಹ ಒಂದು ಕಾರಣ. ಇನ್ನೊಂದು, ಮುಂದಿನ ಯೋಗ ಕಾರ್ಯ ಏನು, ಮುಂದಕ್ಕೆ ನಾವು ಏನು ಮಾಡಬೇಕು ಅನ್ನುವುದನ್ನ ಶ್ರೀಕೃಷ್ಣನಲ್ಲಿ ಚರ್ಚಿಸ್ಲಿಕ್ಕೋಸ್ಕರ, ಅದರ ಬಗ್ಗೆ ಮುಂದಿನ ವಿಚಾರವನ್ನ ಮಾಡಲಿಕ್ಕೋಸ್ಕರ ಅರ್ಜುನನು ದ್ವಾರಕಾ ನಗರಿಗೆ ಹೊರಡ್ತಾನೆ. ಹೀಗೆ ಹೊರಟಂತಹ ಅರ್ಜುನ ಕೆಲವು ತಿಂಗಳುಗಳ ಕಾಲ ಹಿಂದಕ್ಕೆ ಬರುವುದಿಲ್ಲ. ವ್ಯತೀತ ಕತಿಚಿನ್ಮಾಸಾತ್ ತದಾ ನಾಯತ್ತಮತೋ ಅರ್ಜುನ ದದರ್ಶ ಘೋರ ರೂಪಾಣಿ ನಿಮಿತ್ತಾನಿ ಕುರುದ್ವಹ. ಅನುವಾದ: ಕೆಲವು ತಿಂಗಳು ಕಳೆದವು, ಅರ್ಜುನನು ಹಿಂದಿರುಗಲಿಲ್ಲ. ಆಗ ಯುಧಿಷ್ಠಿರನು ಕೆಲವು ಅಪಶಕುನಗಳನ್ನು ಕಂಡನು. ಅವು ಭಯಂಕರವಾಗಿದ್ದವು. ಈಗ ದ್ವಾಪರ ಯುಗ ಕಳೆದು ಕಲಿಯುಗ ಪ್ರಾರಂಭ ಆಗುವಂತಹ ಒಂದು ಸಂದರ್ಭ. ಶ್ರೀಕೃಷ್ಣನು ತನ್ನ ಅವತಾರ ಸಮಾಪ್ತಿಯನ್ನ ಯಾವಾಗ ಮಾಡಿದನೋ ಆಗಲೇ ಆ ಕಲಿಯ ಪ್ರವೇಶವು ಈ ಭೂಮಿಗೆ ಆಯಿತು. ಕಲಿ ಪ್ರವೇಶವಾದ ಕೂಡಲೇ ನಾನಾ ರೀತಿಯಾದಂತಹ ಕಲಿಯ ಲಕ್ಷಣಗಳು ಈ ಪ್ರಪಂಚದಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಈ ಅಪಶಕುನಗಳು ಏನಿವೆ, ಒಂದು ಯುಧಿಷ್ಠಿರ ಮಹಾರಾಜ ಕಾಣ್ತಾ ಇದ್ದಾನೆ, ಅದು ಶ್ರೀಕೃಷ್ಣನು ಅಂತರ್ಧಾನನಾಗಿದ್ದಾನೆ ಮತ್ತು ಕಲಿಯುಗ ಪ್ರಾರಂಭ ಆಗಿದೆ ಅನ್ನುವುದರ ಒಂದು ಸೂಚನೆಯಾಗಿತ್ತು. ಅವುಗಳೆಲ್ಲವನ್ನು ಕೂಡ ಯುಧಿಷ್ಠಿರ ಮಹಾರಾಜನು ಈಗ ಗಮನಿಸ್ತಾ ಇದ್ದಾನೆ ಮತ್ತು ಆತನಿಗೆ ನಾನಾ ರೀತಿಯಾದಂತಹ ಅನುಮಾನಗಳು ಬರ್ತಾ ಇವೆ. ಯಾಕಂದ್ರೆ ನಾರದ ಮುನಿಗಳು ಶ್ರೀಕೃಷ್ಣನ ಅಂತರ್ಧಾನದ ಬಗ್ಗೆ ಸೂಕ್ಷ್ಮವಾಗಿ ಯುಧಿಷ್ಠಿರ ಮಹಾರಾಜನಿಗೆ ತಿಳಿಸಿದ್ದಾರೆ. 13ನೇ ಅಧ್ಯಾಯದ 50ನೇ ಶ್ಲೋಕದಲ್ಲಿ ನಾವು ನೋಡಿದ್ರೆ, ಯುಧಿಷ್ಠಿರ ಮಹಾರಾಜ ಮತ್ತು ಇತರ ಪಾಂಡವರಲ್ಲಿ ನಾರದ ಮುನಿಗಳು ಹೇಳುವುದು, ಶ್ರೀಕೃಷ್ಣನು ಈ ಭೂಮಿಯ ಮೇಲೆ ಇರುವಷ್ಟು ಕಾಲ ನೀವು ಇಲ್ಲಿಯೇ ಇರಬಹುದು ಅಂತ ಹೇಳಿ. ಅಂದ್ರೆ ಆ ಶ್ರೀಕೃಷ್ಣನು ಯಾವಾಗ ಅವತಾರ ಸಮಾಪ್ತಿ ಮಾಡ್ತಾನೋ ಆಗ ನೀವು ಕೂಡ ನಿಮ್ಮ ಕಾರ್ಯಗಳನ್ನ ಮುಗಿಸಿ ಇಲ್ಲಿಂದ ಗೃಹತ್ಯಾಗವನ್ನ ಮಾಡಬೇಕು ಅನ್ನುವುದನ್ನ ನಾರದ ಮುನಿಗಳು ತಿಳಿಸಿದ್ದಾರೆ. ಆ ಕಾಲವು ಇಷ್ಟು ಬೇಗ ಬಂತ ಅನ್ನುವಂತಹ ಒಂದು ಅನುಮಾನ ಯುಧಿಷ್ಠಿರ ಮಹಾರಾಜನಿಗೆ ಕಂಡಿತು. 3ನೇ ಶ್ಲೋಕದಿಂದ 3, 4, 5ನೇ ಶ್ಲೋಕಗಳಲ್ಲಿ ಯಾವೆಲ್ಲ ಅಪಶಕುನಗಳು ಯುಧಿಷ್ಠಿರ ಮಹಾರಾಜನಿಗೆ ಕಂಡಿತು ಅನ್ನುವುದನ್ನ ಇಲ್ಲಿ ವಿವರಿಸ್ತಾರೆ. ಕಾಲಸ್ಯ ಚ ಗತಿಂ ರೌದ್ರಾಂ ವಿಪರ್ಯಸ್ತತ ಅಧರ್ಮಿಣಃ ಪಾಪೀಯಸೀಂ ನೃಣಾಂ ವಾರ್ತಾಂ ಕ್ರೋಧಲೋಪನೃತಾತ್ಮನಾಂ. ಒಂದೇ ರೀತಿಯಾಗಿದ್ದ ಕಾಲದ ಗತಿಯು ಬದಲಾವಣೆಯಾದದ್ದು ಬಹಳ ಭೀಕರ ಎಂದು ಅವನಿಗನ್ನಿಸಿತು. ಋತುಚಲನೆಯ ಕ್ರಮದಲ್ಲಿ ತುಂಬಾ ಏರಿಳಿತವಾಗಿತ್ತು. ಜನಸಾಮಾನ್ಯರು ತುಂಬ ಲೋಭಿಗಳು, ಕೋಪಿಷ್ಠರು, ವಂಚಕರು ಆಗತೊಡಗಿದ್ದರು. ಜೀವನೋಪಾಯಕ್ಕಾಗಿ ಸಲ್ಲದ ಮಾರ್ಗಗಳನ್ನು ಅನುಸರಿಸತೊಡಗಿದ್ದರು. ಇದನ್ನು ಯುಧಿಷ್ಠಿರನು ಗಮನಿಸಿದನು. ಈ ಕಲಿಯುಗ ಪ್ರಾರಂಭ ಆಗಿ ಈಗ ಮುಂದುವರಿತಾ ಹೋದ ಹಾಗೆ ಸಮಯಕ್ಕೆ ಸರಿಯಾಗಿ ಮಳೆ ಬರುವಂತಹದ್ದು, ಬೆಳೆ ಬೆಳೆಯುವಂತಹದ್ದು ಇವುಗಳೆಲ್ಲ ಆಗುವುದಿಲ್ಲ. ಯಾಕಂದ್ರೆ ಭೂಮಿಯಲ್ಲಿ ಅಧರ್ಮವು ಹೆಚ್ಚಿದಾಗ ಆ ಭೂಮಿಯು ನಮಗೆ ಬೇಕಾದಷ್ಟು ಆಹಾರ ವಸ್ತುಗಳನ್ನು ಉತ್ಪತ್ತಿ ಮಾಡುವುದಿಲ್ಲ. ಯಾಕಂದ್ರೆ ನಾವು ಮಾಡುವಂತಹ ಪಾಪ ಕರ್ಮಗಳು ನಮಗೆ ಈ ಭೌತಿಕವಾದಂತಹ ಮೂಲ ಸೌಲಭ್ಯಗಳು ಏನಿದೆ ಅವುಗಳು ದೊರೆಯದೇ ಇರುವಂತೆ ಮಾಡುತ್ತವೆ. ಆ ರೀತಿಯಾಗಿ ಜೀವಿಗಳಿಗೆ ಈ ಭೂಮಿ ದೇವಿಯೇ ಶಿಕ್ಷೆಯನ್ನ ಕೊಡ್ತಾಳೆ. ಈ ರೀತಿ ಆ ಒಂದು ಋತುಚಲನೆಯ ಕ್ರಮದಲ್ಲಿ ಬದಲಾವಣೆ, ಏರಿಳಿತವಾದ ಕಾರಣದಿಂದಾಗಿ ಜನರು ಬಹಳ ಕಷ್ಟವನ್ನ ಪಡಬೇಕಾಗುತ್ತದೆ ಮತ್ತು ಜನರಲ್ಲಿಯೂ ಕೂಡ ಆ ಒಂದು ಕಲಿಯ ಪ್ರಭಾವ ಉಂಟಾಗುತ್ತದೆ.
ಲೋಭಿಗಳಾಗುವಂಥದ್ದು, ಅತಿಯಾಗಿ ಕೋಪಿಷ್ಠರಾಗುವಂಥದ್ದು, ವಂಚನೆ ಇತ್ಯಾದಿ ಲಕ್ಷಣಗಳನ್ನ ನಾವು ಕಾಣಲಿಕ್ಕೆ ಸಾಧ್ಯ. ಸಲ್ಲದ ಮಾರ್ಗಗಳಿಂದ ಜೀವನೋಪಾಯವನ್ನ ಮಾಡುವಂಥದ್ದು ಇತ್ಯಾದಿ ಲಕ್ಷಣಗಳನ್ನ ಯುಧಿಷ್ಠಿರ ಮಹಾರಾಜನು ಸಮಾಜದಲ್ಲಿ ಕಾಣ್ತಾ ಇದ್ದಾನೆ. ಜಿಹ್ಮಪ್ರಾಯಂ ವ್ಯವಹೃತಂ ಶಾಠ್ಯ ಮಿಶ್ರಂ ಚ ಸೌಹೃದಂ ಪಿತೃಮಾತೃ ಸೌಹೃದ್ ಭ್ರಾತೃ ದಂಪತೀನಾಂ ಚ ಕಲ್ಕನಂ. ಸ್ನೇಹಿತರ ಮಧ್ಯೆ ನಡೆಯುವ ಸಾಮಾನ್ಯ ವ್ಯವಹಾರಗಳು ಕೂಡ ವಂಚನೆಯಿಂದ ದೂಷಿತವಾದವು. ತಂದೆ ತಾಯಿ ಮಕ್ಕಳು ಬಂಧು ಮಿತ್ರರು ಸಹೋದರರ ನಡುವೆ ಸಂಸಾರ ವ್ಯವಹಾರದ ವಿಷಯವಾಗಿ ಮನಸ್ತಾಪ ತಲೆದೋರಿದವು. ಪತಿ ಪತ್ನಿಯರ ನಡುವೆಯೇ ಸದಾ ಕಲಹ ಅಶಾಂತಿ ಕಾಣಿಸಿಕೊಂಡವು ಇತ್ಯಾದಿ ಅಪಶಕುನಗಳು ಕಾಣ್ತಾ ಇವೆ. ನಿಮಿತ್ತಾನ್ಯತಿರಿಷ್ಟಾನಿ ಕಾಲೇ ತ್ವನುಗತೆ ನೃಣಾಂ ಲೋಭಾದ್ಯ ಧರ್ಮ ಪ್ರಕೃತಿಂ ದೃಷ್ಟೋ ವಾಚಾನುಜಂ ನೃಪಃ. ಕಾಲ ಕಳೆದಂತೆ ಜನಸಾಮಾನ್ಯರು ಲೋಭ, ಕ್ರೋಧ, ಗರ್ವ ಮೊದಲಾದ ದುರ್ಗುಣಗಳಿಗೆ ಒಳಗಾದರು. ಈ ಎಲ್ಲಾ ಶಕುನಗಳನ್ನು ಗಮನಿಸಿದ ಯುಧಿಷ್ಠಿರನು ತನ್ನ ತಮ್ಮನಿಗೆ ಹೇಳಿದನು. ಇಲ್ಲಿ ಯುಧಿಷ್ಠಿರ ಮಹಾರಾಜ ಭೀಮಸೇನನ ಜೊತೆಗೆ ಮಾತನಾಡ್ತಾ ಇರುವಂತಹದ್ದು. ಯುಧಿಷ್ಠಿರನು ಈ ಎಲ್ಲಾ ಅಪಶಕುನಗಳನ್ನ ಕಂಡ ನಂತರ ಭೀಮನಲ್ಲಿ ಈ ರೀತಿಯಾಗಿ ನುಡಿತಾನೆ. ಯುಧಿಷ್ಠಿರ ಉವಾಚ ಸಂಪ್ರೇಷಿತೋ ದ್ವಾರಕಾಯಾಂ ಜಿಷ್ಣುರ್ಬಂಧುರ್ದಿದೃಕ್ಷಯ ಜ್ಞಾತುಂ ಚ ಪುಣ್ಯ ಶ್ಲೋಕಸ್ಯ ಕೃಷ್ಣಸ್ಯ ಚ ವಿಚೇಷ್ಟಿತಂ. ಯುಧಿಷ್ಠಿರ ಮಹಾರಾಜನು ತನ್ನ ತಮ್ಮನಿಗೆ ಹೇಳಿದನು, ಭೀಮಸೇನ, ಸ್ನೇಹಿತರನ್ನು ಕಾಣಲು ಮತ್ತು ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ಕಾರ್ಯವಿವರಗಳನ್ನು ತಿಳಿಯಲು ನಾನು ಅರ್ಜುನನನ್ನು ದ್ವಾರಕೆಗೆ ಕಳುಹಿಸಿದೆ. ಗತಾ ಸಪ್ತಧುನಾ ಮಾಸಾ ಭೀಮಸೇನ ತವಾನುಜ ನಾಯಾತಿ ಕಸ್ಯ ವಾ ಹೇತೋ ನಾಹಂ ವೇದೇದ ಮಂಜಸ. ಅವನು ಹೋಗಿ 7 ತಿಂಗಳು ಕಳೆದವು, ಇನ್ನೂ ಬಂದಿಲ್ಲ. ವಾಸ್ತವವಾಗಿ ಅಲ್ಲಿಯ ವಿಷಯಗಳು ಏನೋ ನನಗೆ ತಿಳಿಯುತ್ತಿಲ್ಲ. ಯುಧಿಷ್ಠಿರ ಮಹಾರಾಜ ನಾರದ ಮುನಿಗಳು ಹೇಳಿದಂತಹ ಮಾತುಗಳನ್ನು ಕೂಡ ಇಲ್ಲಿ ನೆನಪು ಮಾಡಿಕೊಳ್ಳುತ್ತಾರೆ. ಅಪಿ ದೇವರ್ಷಿಣಾದಿಷ್ಟ ಸಾಕಾಲೋಯ ಮುಪಸ್ಥಿತಃ ಯದಾತ್ಮನೋಂಗಮ ಕ್ರೀಡಂ ಭಗವಾನ್ ಉತ್ಸಿತೃಕ್ಷತಿ. ದೇವರ್ಷಿ ನಾರದರು ಹೇಳಿದ್ದಂತೆ ಶ್ರೀಕೃಷ್ಣನೇನಾದರೂ ತನ್ನ ಭೂಲೋಕದ ಲೀಲೆಗಳನ್ನು ಮುಗಿಸುತ್ತಿದ್ದಾನೋ, ಈಗಾಗಲೇ ಆ ಕಾಲವು ಬಂದು ಹೋಯಿತೆ. ಶ್ರೀಕೃಷ್ಣ ತನ್ನ ಅವತಾರ ಸಮಾಪ್ತಿ ಮಾಡ್ತಾನೆ ಅನ್ನುವಂತ ವಿಚಾರ ನಾರದರಿಂದ ಯುಧಿಷ್ಠಿರ ಮಹಾರಾಜರಿಗೆ ಈಗಾಗಲೇ ತಿಳಿದಿದೆ. ಆ ಕಾಲವು ಇಷ್ಟು ಬೇಗ ಬಂದು ಹೋಯಿತೋ ಅನ್ನುವಂತಹ ಒಂದು ಮಾತು ಇಲ್ಲಿ ಯುಧಿಷ್ಠಿರ ಮಹಾರಾಜನಿಗೆ ಶ್ರೀಕೃಷ್ಣನ ಕುರಿತಾಗಿ ಯೋಚನೆ ಆಗುತ್ತದೆ. ಭಗವಂತ ಯಾವಾಗೆಲ್ಲ ಧರ್ಮವನ್ನ ಸ್ಥಾಪನೆ ಮಾಡ್ತಾನೆ, ಆತನು ತಾನು ಯಾತಕ್ಕೋಸ್ಕರ ಇಲ್ಲಿಗೆ ಬರ್ತಾನೆ ಇತ್ಯಾದಿಗಳನ್ನ ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ತಾನು ತಿಳಿಸಿದ್ದಾನೆ. ಶ್ರೀಮದ್ ಭಗವದ್ಗೀತೆಯ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಹೇಳ್ತಾರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅರ್ಜುನನಿಗೆ ಶ್ರೀಕೃಷ್ಣ ಹೇಳುವಂತಹ ಮಾತು, ಯಾವಾಗೆಲ್ಲ ಎಲ್ಲೆಲ್ಲ ಧರ್ಮಾಚರಣೆಯಲ್ಲಿ ಅವನತಿ ಉಂಟಾಗುತ್ತದೆ, ಅಧರ್ಮ ಹೆಚ್ಚಾಗುತ್ತದೆ, ಆಗ ನಾನು ಸ್ವತಃ ಅವತಾರವನ್ನ ತಾಳ್ತೇನೆ. ದುಷ್ಟರನ್ನ ಶಿಕ್ಷಿಸ್ಲಿಕ್ಕೆ, ಶಿಷ್ಟರನ್ನ ರಕ್ಷಣೆ ಮಾಡ್ಲಿಕ್ಕೆ, ಧರ್ಮವನ್ನ ಪುನಃಸ್ಥಾಪನೆ ಮಾಡ್ಲಿಕ್ಕೋಸ್ಕರ ನಾನು ಬರ್ತೇನೆ ಅಂತ ಹೇಳಿ ಶ್ರೀಕೃಷ್ಣ ಸ್ವತಃ ಹೇಳಿದ್ದಾನೆ. ಮತ್ತೆ ಶ್ರೀಕೃಷ್ಣ ಇನ್ನು ಹೇಳ್ತಾನೆ ಏನು ಅಂತ ಹೇಳಿದ್ರೆ, ನಾನು ಯಾವ ರೀತಿಯಾಗಿ ಕಾರ್ಯವನ್ನ ನಿರ್ವಹಣೆ ಮಾಡ್ತೇನೋ ಅದೇ ರೀತಿಯಾಗಿ ಇತರ ಜನಸಾಮಾನ್ಯರು ಅದನ್ನ ಅನುಸರಿಸ್ತಾರೆ. ಹಾಗಾಗಿ ಯಾರು ದೊಡ್ಡವರು ಅಂತ ಹೇಳ್ತಾ ಇದ್ದಾರೋ, ಯದ್ಯದಾಚರತಿ ಶ್ರೇಷ್ಠ ತತ್ತತ್ ಏವೋ ಇತರೋ ಜನ, ಶ್ರೇಷ್ಠರು ಅಂತ ಅನಿಸಿಕೊಂಡವರು ಯಾವ ರೀತಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾರೆ ಅದಕ್ಕೆ ಸರಿಯಾಗಿ ಉಳಿದವರು ಪಾಲನೆ ಮಾಡ್ತಾರೆ. ಹೀಗೆ ಭಗವಂತನು
ಜನರಿಗೆ ಸರಿಯಾದಂತಹ ಮಾರ್ಗದರ್ಶನವನ್ನ ಕೊಡ್ಲಿಕ್ಕೋಸ್ಕರರು ಕೂಡ ತಾನು ಅವತಾರವನ್ನ ತಾಳುತ್ತಾನೆ. ಈ ಅವತಾರವನ್ನ ತಾಳಿದಾಗ ಭಗವಂತನ ಆ ಪ್ರತಿಯೊಂದು ಅವತಾರಕ್ಕೂ ಒಂದು ವಿಭಿನ್ನವಾದಂತಹ ಉದ್ದೇಶ ಇರುತ್ತದೆ. ಆ ಉದ್ದೇಶವನ್ನ ಈಡೇರಿಸುವುದಕ್ಕೋಸ್ಕರ ಭಗವಂತ ಅವತಾರವನ್ನ ತಾಳುವಂಥದ್ದು. ಇಲ್ಲಿ ಆ ಪಟ್ಟಿಯನ್ನ ಮಾಡ್ತಾರೆ. ಸಂಕರ್ಷಣ, ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ ಇತ್ಯಾದಿ ಅನೇಕ ವಿಸ್ತರಣೆಗಳನ್ನ ಭಗವಂತ ಹೊಂದುತ್ತಾನೆ, ಸ್ವಾಂಶ, ವಿಭಿನ್ನಾಂಶ ಇತ್ಯಾದಿಗಳಾಗಿ. ಆದರೆ ಶ್ರೀಕೃಷ್ಣನಿಗೆ ಶ್ರೀಕೃಷ್ಣನಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ, ಏತೇಚಾಂಶ ಕಲಾಪುಂಸ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಹೇಳಿ ವೇದವ್ಯಾಸರು ಶ್ರೀಮದ್ ಭಾಗವತದ ಪ್ರಾರಂಭದಲ್ಲಿ ಹೇಳ್ತಾರೆ. ಈ ಎಲ್ಲಾ ಅವತಾರಗಳನ್ನ ಪಟ್ಟಿ ಮಾಡಿದ ನಂತರ, ಲೀಲಾವತಾರಗಳನ್ನ ಪಟ್ಟಿ ಮಾಡಿದ ನಂತರ ಶ್ರೀಕೃಷ್ಣನು ಸ್ವಯಂ ಭಗವಾನ್ ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ಸ್ವಯಂ ಭಗವಾನ್ ಮತ್ತು ಇತರ ಅವತಾರಗಳಿಗೆ ಏನು ವ್ಯತ್ಯಾಸ? ಆ ಭಗವಂತನು ಬ್ರಹ್ಮದೇವನ ಒಂದು ದಿನದಲ್ಲಿ ಒಂದು ಸಲ ಮಾತ್ರ ತಾನು ಬರುವಂತಹದ್ದು. ಇತರ ಅನೇಕ ಅವತಾರಗಳನ್ನ ಭಗವಂತ ತಾಳ್ತಾನೆ. ಆದ್ರೆ ಶ್ರೀಕೃಷ್ಣನು ಸ್ವತಃ, ಶ್ರೀಕೃಷ್ಣನು ಅವತಾರ ಅಲ್ಲ, ಅವತಾರಿ. ಶ್ರೀಕೃಷ್ಣನಿಂದಲೇ ಎಲ್ಲ ಅವತಾರಗಳು ಕೂಡ ಬರುವಂತಹದ್ದು. ಈ ಶ್ರೀಕೃಷ್ಣನು ಬ್ರಹ್ಮನ ಒಂದು ದಿನದಲ್ಲಿ ಒಂದು ಸಲ, ಅಂದ್ರೆ ಈ ಬ್ರಹ್ಮದೇವನ ಒಂದು ದಿನ ಅಂತ ಹೇಳಿದ್ರೆ ಎಷ್ಟು ದೊಡ್ಡದು, ಇದನ್ನು ನಾವು ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿ ತಿಳಿದುಕೊಂಡಿದ್ದೇವೆ. ಬ್ರಹ್ಮನ ಒಂದು ದಿನದಲ್ಲಿ 14 ಮನುಗಳು ಇದ್ದಾರೆ. ಅಂದ್ರೆ 14 ಮನ್ವಂತರಗಳು ಸೇರಿದ್ರೆ ಬ್ರಹ್ಮನ ಒಂದು ದಿನವಾಗುತ್ತದೆ. ಈ 14 ಮನ್ವಂತರಗಳು ಹೇಗೆ ಅಂತ ಹೇಳಿದ್ರೆ 1000 ಮಹಾಯುಗಗಳು ಸೇರಿದ್ರೆ ಈ 14 ಮನ್ವಂತರಗಳು ಅಥವಾ ಬ್ರಹ್ಮನ ಒಂದು ದಿನ ಆಗುತ್ತದೆ. ಒಂದು ಮಹಾಯುಗ ಅಂತ ಹೇಳಿದ್ರೆ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತೆ ಕಲಿಯುಗ, ಈ 4 ಯುಗಗಳನ್ನ ಒಟ್ಟಿಗೆ ಸೇರಿಸಿದ್ರೆ ಅದು ಒಂದು ಮಹಾಯುಗ ಆಗ್ತದೆ. 4,32,000 ವರ್ಷ ಒಂದು ಕಲಿಯುಗ, ಅದರ 10 ಪಟ್ಟು ಒಂದು ಮಹಾಯುಗ. ಆ ರೀತಿಯಾಗಿ 1000 ಮಹಾಯುಗಗಳು ಒಟ್ಟು ಸೇರಿದ್ರೆ ಬ್ರಹ್ಮನ ಒಂದು ದಿನ. ಹಾಗಾದ್ರೆ ಅದನ್ನ 14ರಿಂದ ಭಾಗಿಸಿದ್ರೆ ಸಾಧಾರಣವಾಗಿ 71 ಮಹಾಯುಗ ಅಂತ ಬರ್ತದೆ. 71 ಅದು 14 ಸಲ ಬಂದಾಗ ಅದು ಒಂದು ಬ್ರಹ್ಮನ ಒಂದು ದಿನ ಆಗ್ತದೆ. ಈ 14 ಮನುಗಳಲ್ಲಿ ಸ್ವಯಂಭುವ ಮನು ಮೊದಲನೆಯವನಾದರೆ ಈಗ ನಡೆಯುತ್ತಾ ಇರುವಂತಹ ಮನು ಅದು 7ನೆಯ ಮನುವಾಗಿದ್ದಾನೆ. ತಾನು ಸೂರ್ಯದೇವನ ವಿವಸ್ವಾನನ ಮಗನಾದಂತಹ ವೈವಸ್ವತ ಮನುವಾಗಿ ಆತನು ಇದ್ದಾನೆ. ಆ ವೈವಸ್ವತ ಮನ್ವಂತರದಲ್ಲಿ ಬಂದಿರುವಂತಹದ್ದು. ಈಗ ನಡೀತಾ ಇರುವಂತದ್ದು ವೈವಸ್ವತ ಮನ್ವಂತರ. ಈ ವೈವಸ್ವತ ಮನ್ವಂತರದಲ್ಲಿಯೂ ಕೂಡ 71 ಮಹಾಯುಗಗಳು ಇವೆ. ಅದರಲ್ಲಿ 27 ಮಹಾಯುಗಗಳು ಈಗಾಗಲೇ ಕಳೆದು ಹೋಗಿದೆ. ಈಗ 28ನೆಯ ಮಹಾಯುಗ ನಡೀತಾ ಇರುವಂತಹದ್ದು. ಅಷ್ಟಾವಿಂಶತಿ ತಮೇ ಕಲಿಯುಗೆ ಪ್ರಥಮ ಪಾದೆ ಅಂತ ಹೇಳ್ತಾರೆ. ಆ ಅಷ್ಟಾವಿಂಶತಿ ಈ 28ನೆಯ ಮಹಾಯುಗ ಪ್ರಾರಂಭ ಆಗಿ ಅದರಲ್ಲಿ ಸತ್ಯಯುಗ, ತ್ರೇತಾಯುಗ ಮತ್ತೆ ದ್ವಾಪರಯುಗ ಅದು ಕಳೆದು ಹೋಗಿ ಈಗ ನಡೀತಾ ಇರುವಂತಹದ್ದು ಈ 28ನೆಯ ಮಹಾಯುಗದ ಕಲಿಯುಗ. ಹಾಗೆ 28ನೆಯ ಮಹಾಯುಗದ ದ್ವಾಪರಯುಗದಲ್ಲಿ ಶ್ರೀಕೃಷ್ಣನ ಅವತಾರವನ್ನ ತಾಳಿರುವಂತಹದ್ದು, ಶ್ರೀಕೃಷ್ಣನು ಸ್ವತಃ ಬಂದಿರುವಂತಹದ್ದು. ಹಾಗಾದ್ರೆ ನಮ್ಮ ಈ ಕಾಲಘಟ್ಟಕ್ಕೆ ಶ್ರೀಕೃಷ್ಣನು ಬಂದಿರುವಂತಹ ಸಮಯ ಅದು ತುಂಬಾ ಹತ್ತಿರದಲ್ಲಿದೆ. ಇದನ್ನ ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲಿ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಅದು ಆ ಬ್ರಹ್ಮದೇವನ ಒಂದು ದಿನಕ್ಕೆ ಹೋಲಿಸಿ ಈ ಒಂದು ಲೆಕ್ಕವನ್ನ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಭಾವಾರ್ಥವನ್ನು ಓದುವುದರಿಂದ ನಮಗೆ ಇದರ ಹೆಚ್ಚಿನ ವಿವರಣೆ ಸಿಗುತ್ತದೆ. ಮುಂದುವರಿಸ್ತಾ, ಯಸ್ಮಾನ್ನ ಸಂಪದೋ ರಾಜ್ಯಂ ದಾರಾ ಪ್ರಾಣಾಕುಲಂ ಪ್ರಜಾ ಆಸನ್ ಸಪತ್ನ ವಿಜಯೋ ಲೋಕಾಶ್ಚ ಯದನುಗ್ರಹಾತ್. ನಮ್ಮ ಪ್ರಭು ಸಂಪತ್ತು, ಶ್ರೇಷ್ಠ ಪತ್ನಿಯರು, ಬಾಳುವೆ, ಸಂತಾನ, ಪ್ರಜಾ ನಿಯಂತ್ರಣ, ಶತ್ರು ವಿಜಯ ಮತ್ತು ಮುಂದೆ ಉತ್ತಮ ಲೋಕ ಪ್ರಾಪ್ತಿ ಇವೆಲ್ಲವೂ ಶ್ರೀಕೃಷ್ಣನಿಂದಾಗಿಯೇ ಸಂಭವವಾಗಿವೆ. ಇವೆಲ್ಲವೂ ಅವನು ತೋರುತ್ತಿರುವ ನಿರ್ವ್ಯಾಜ ಕರುಣೆಯ ಫಲವಾಗಿದೆ. ಶ್ರೀಕೃಷ್ಣನ ಒಂದು ಅನುಗ್ರಹ ಮಾತ್ರದಿಂದಲೇ ಇದನ್ನೆಲ್ಲವನ್ನು ಕೂಡ ಒಬ್ಬ ವ್ಯಕ್ತಿಯು ಪಡೀಲಿಕ್ಕೆ ಸಾಧ್ಯ.
ಭಗವಂತನ ಅನುಗ್ರಹವಿಲ್ಲದೆ ಇದ್ರೆ ಯಾವುದೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ನಾವು ಜೀವನದಲ್ಲಿ ಪಡೆಯುವಂತಹ ಪ್ರತಿಯೊಂದು ವಸ್ತುವಿಗೂ ಕೂಡ ಆ ಭಗವಂತನ ಅನುಗ್ರಹದ ಅಗತ್ಯ ಇದೆ ಅನ್ನುವುದನ್ನ ನಾವು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಅದಕ್ಕಾಗಿ ನಾವು ಯಾವಾಗಲೂ ಭಗವಂತನಿಗೆ ಕೃತಜ್ಞರಾಗಿ ಬಾಳಬೇಕು. ಪಶ್ಯೋತ್ಪಾತಾನ್ ವ್ಯಾಘ್ರ ಪಶ್ಯೋತ್ಪಾತಾನ್ ನರ ವ್ಯಾಘ್ರ ದಿವ್ಯಾನ್ ಭೌಮಾನ್ ಸದೈಹಿಕಾನ್ ದಾರುಣಾನ್ ಶಂಸತೋ ದೂರಾದ್ ಅಭಯಂ ಭಯಂ ನ ಬುದ್ಧಿ ಮೋಹನಂ. ವ್ಯಾಘ್ರದಂತೆ ಬಲವುಳ್ಳ ಭೀಮಸೇನನೇ, ನೋಡು, ಗ್ರಹಗತಿಗಳು, ಭೂಮಿಯ ಮೇಲಿನ ಘಟನೆಗಳು, ಶಾರೀರಿಕ ಯಾತನೆಗಳೇ ಮೊದಲಾದ ಅನೇಕ ಕ್ಲೇಶಗಳು ಒಂದೊಂದು ಸ್ವತಃ ಅಪಾಯಕಾರಿಯಾದವು. ನಮ್ಮ ಬುದ್ಧಿಶಕ್ತಿಯನ್ನು ಮಂಕುಗೊಳಿಸಿ ಸದ್ಯದಲ್ಲೇ ದೊಡ್ಡ ಅಪಾಯಗಳು ಕಾದಿವೆ ಎಂದು ಸೂಚಿಸುತ್ತಿವೆ. ಉತ್ಪಾತ ಅಂತ ಹೇಳಿದ್ರೆ ಇಲ್ಲಿ ಅಪಶಕುನ, ಉತ್ಪಾತಗಳು ಏನೆಲ್ಲ ನಡೆಯಬಾರದು ಅಂತ ಹೇಳ್ತೇವೆ ಅವುಗಳನ್ನ ನಾವು ಅದು ನಡೆಯುವುದಕ್ಕೆ ಉತ್ಪಾತಗಳು ಅಂತ ಹೇಳಿ ಕರೀತಾರೆ. ಈ ಅಪಶಕುನಗಳನ್ನ ಇಲ್ಲಿ ಮುಂದಿನ 10 ಶ್ಲೋಕಗಳಲ್ಲಿ ವಿವರಿಸ್ತಾರೆ. ಯಾವೆಲ್ಲ ಅಪಶಕುನಗಳನ್ನ ನಾವು ಇಲ್ಲಿ ಕಾಣಬಹುದು? ಶರೀರಕ್ಕೆ ಸಂಬಂಧಪಟ್ಟದ್ದು, ಇತರ ಪ್ರಾಣಿ ಪಕ್ಷಿಗಳಿಗೆ ಸಂಬಂಧಪಟ್ಟದ್ದು, ಪಂಚಮಹಾಭೂತಗಳು, ಹಸುಕರುಗಳು, ಅರ್ಚ ವಿಗ್ರಹಗಳು ಇತ್ಯಾದಿ ವಿಚಾರಗಳ ಕುರಿತಾಗಿ ಹೇಗೆಲ್ಲ ಉತ್ಪಾತಗಳು ಕಾಣಿಸಿಕೊಳ್ಳುತ್ತವೆ ಅನ್ನೋದನ್ನ ಯುಧಿಷ್ಠಿರ ಮಹಾರಾಜನು ಈ ಮುಂದಿನ 10 ಶ್ಲೋಕಗಳಲ್ಲಿ ವಿವರಿಸ್ತಾನೆ. ಊರ್ವಕ್ಷಿ ಬಾಹವೋ ಮಹ್ಯಂ ಸ್ಫುರಂತ್ಯಂಗ ಪುನಃ ಪುನಃ ವೇಪತುಶ್ಚಾಮಿ ಹೃದಯೇ ಆರಾಧಸ್ಯಂತಿ ವಿಪ್ರಿಯಂ. ನನ್ನ ದೇಹದ ಎಡಭಾಗ, ತೊಡೆ, ತೋಳು, ಕಣ್ಣು ಎಲ್ಲವೂ ಮತ್ತೆ ಮತ್ತೆ ಅದುರುತ್ತಿವೆ. ಭಯದಿಂದ ಎದೆ ಪಡೆದುಕೊಳ್ಳುತ್ತಿದೆ. ಇವು ಅಪ್ರಿಯ ಘಟನೆಗಳು ಜರುಗುವುದನ್ನು ಸೂಚಿಸುತ್ತವೆ. ಇದೆಲ್ಲ ಶಕುನಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಈ ದೇಹದ ಎಡಭಾಗದಲ್ಲಿ ಅದು ಅದುರಿದ್ರೆ ಅದು ಕೆಟ್ಟದು ಅಂತ ಹೇಳಿ ಒಂದು ಶಕುನವು ಹೇಳುತ್ತದೆ. ಹೀಗೆ ಅನೇಕ ಶಕುನಗಳು ಶರೀರದಲ್ಲಿ ಆಗ್ತಾ ಇರುವುದನ್ನ ಯುಧಿಷ್ಠಿರ ಮಹಾರಾಜನು ತಾನು ವಿವರಿಸ್ತಾ ಇದ್ದಾನೆ. ಪ್ರಾಣಿಗಳ ವಿಚಾರವನ್ನ ಹೇಳುವುದಾದ್ರೆ ಶಿವೈ 12ನೇ ಶ್ಲೋಕ. ಶಿವ ಏಷ ಉದ್ಯಂತಂ ಆದಿತ್ಯಂ ಅಭಿರೌತಿ ಅನಲ ಆನನ ಮಾಮಾಂಗಸಾರ ಮೇಯೋಯಂ ಅಭಿರೇಭಿತ್ಯಭೀರುವತ್. ಎಲೆ ಭೀಮಸೇನ, ನೋಡು, ಈ ಹೆಣ್ಣು ನರಿಯು ಹುಟ್ಟುತ್ತಿರುವ ಸೂರ್ಯನನ್ನು ಕಂಡು ಕೂಗಿಕೊಳ್ಳುತ್ತಿದೆ ಮತ್ತು ಬೆಂಕಿಯನ್ನು ಕಾರುತ್ತಿದೆ. ನಾಯಿಯು ಯಾವ ಭಯವೂ ಇಲ್ಲದೆ ನನ್ನ ಕಡೆ ನೋಡಿ ಬೊಗಳುತ್ತಿದೆ. ಶಸ್ತಾಕುರುವಂತಿ ಮಾಂ ಸವ್ಯಂ ದಕ್ಷಿಣಂ ಪಶವೋಪರೆ ಮಹಾಂಶ್ಚ ಪುರುಷ ವ್ಯಾಘ್ರ ಲಕ್ಷಯೇ ರುದತೋ ಮಮ. ಪುರುಷ ವ್ಯಾಘ್ರನಾದ ಭೀಮಸೇನನೇ, ಗೋವುಗಳಂತಹ ಉಪಯುಕ್ತ ಪ್ರಾಣಿಗಳು ನನ್ನ ಎಡಭಾಗಕ್ಕೆ ಹೋಗುತ್ತಿವೆ. ಕತ್ತೆಗಳಂತಹ ಕೀಳು ಪ್ರಾಣಿಗಳು ನನ್ನನ್ನು ಸುತ್ತು ಹಾಕುತ್ತಿವೆ. ಕುದುರೆಗಳು ನನ್ನನ್ನು ನೋಡಿ ಕಂಬನಿ ದುಂಬುತ್ತಿವೆ. ಮೃತ್ಯುದೂತ ಕಪೋತೋಯಂ ಉಲೂಕ ಕಂಪಯನ್ ಮನಃ ಪ್ರತ್ಯುಲೂಕಶ್ಚ ಕುಹ್ವಾನ್ ನಿರ್ವಿಶ್ವಂ ವೈಶೂನ್ಯಮಿಚ್ಛತಃ. ಅದೋ ನೋಡು, ಈ ಪಾರಿವಾಳ ಯಮನ ದೂತನಂತಿದೆ. ಗೂಬೆಗಳ ಕೂಗಿನಿಂದ, ಅವುಗಳ ವೈರಿಗಳಾದ ಕಾಗೆಗಳ ಕೂಗಿನಿಂದ ನನ್ನ ಎದೆ ತಲ್ಲಣಿಸುತ್ತಿದೆ. ಇಡೀ ವಿಶ್ವವೇ ಬರಿದಾಗಬೇಕೆಂದು ಅವು ಬಯಸುವಂತಿದೆ. ಧೂಮ್ರಾದಿಶ ಪರಿಧಯ ಕಂಪತೆ ಭೂ ಸಹಾದ್ರಿಭಿಃ ನಿರ್ಘಾತಶ್ಚ ಮಹಾಸ್ತಾತ ಸಾಕಂಚ ಸ್ತನಯಿತುಭಿಃ. ಇಲ್ಲಿ ಪಂಚಮಹಾಭೂತಗಳಿಗೆ ಸಂಬಂಧಪಟ್ಟಂತೆ ಈ 4 ಶ್ಲೋಕಗಳು ತಿಳಿಸ್ತವೆ, 15ರಿಂದ 18ನೇ ಶ್ಲೋಕದವರೆಗೆ. ಸ್ವಲ್ಪ ನೋಡು, ಹೊಗೆ ಹೇಗೆ ದಿಕ್ಕುಗಳನ್ನು ಸುತ್ತುವರಿದಿದೆ. ನೆಲ ಬೆಟ್ಟಗಳು ಕಂಪಿಸುವಂತೆ ಕಾಣಿಸುತ್ತಿವೆ. ಮೋಡವಿಲ್ಲದೆಯೇ ಗುಡುಗಿನ ದನಿ ಕೇಳುತ್ತಿದೆ. ನೀಲಾಕಾಶದಿಂದ ಮಿಂಚು ಹಾಯುತ್ತಿದೆ. ವಾಯುರ್ವಾತಿ ಖರ ಸ್ಪರ್ಶೋ ರಜಸ
ವಿಜೃಂಜಂಸ್ತಮಃ ಅಸೃಗ್ ವರ್ಷಂತಿ ಜಲದ ಬೀಭತ್ಸಮಿವ ಸರ್ವತಃ. ಎಲ್ಲ ಕಡೆ ಧೂಳು ಕವಿಯುತ್ತಾ ಕತ್ತಲೆಯನ್ನು ಹಬ್ಬಿಸುತ್ತಾ ಗಾಳಿ ಭಯಂಕರವಾಗಿ ಬೀಸುತ್ತಿದೆ. ಮೋಡಗಳು ವಿನಾಶಕಾರಿಯಾಗಿ ಮಳೆ ಸುರಿಸುತ್ತಿವೆ. ಸೂರ್ಯನ ಪ್ರಭೆ ಇಳಿಮುಖವಾಗುತ್ತಿದೆ. ನಕ್ಷತ್ರಗಳು ಪರಸ್ಪರ ಘರ್ಷಿಸುವಂತಿವೆ. ದಿಕ್ಕುಗೆಟ್ಟ ಜೀವಿಗಳು ಉರಿಹತ್ತಿ ಅರಳುತ್ತಿರುವಂತೆ ಕಾಣುತ್ತಿದೆ. ನದ್ಯೋ ನದಾಶ್ಚ ಕ್ಷುಭಿತಾ ಸರಾಂಸಿ ಚ ಮನಾಂಸಿ ಚ ನ ಜ್ವಲತಗ್ನಿರಾಜ್ಯೇನ ಕಾಲೋಯಂ ಕೀಂ ವಿಧಾಸ್ಯತಿ. ನದಿಗಳು, ತೊರೆಗಳು, ಕೊಳಗಳು, ಜಲಾಶಯಗಳು ಮತ್ತು ಜನರ ಮನಸ್ಸು ಎಲ್ಲವೂ ಕ್ಷೋಭೆಗೊಂಡಿದೆ. ತುಪ್ಪವು ಉರಿಯನ್ನು ಉದ್ದೇಪಿಸುತ್ತಿಲ್ಲ. ಇದೇನು, ಯಾಕೆ ಕಾಲ ಹೀಗೆ ವಿಚಿತ್ರವಾಗಿದೆ? ಮುಂದೆ ಏನಾಗುತ್ತದೋ? ನ ಪಿಬಂತಿ ಸ್ತನಂ ವತ್ಸ ನ ಮುಹ್ಯಂತಿ ಚ ಮಾತರ ರುದಂತ್ಯಾಶ್ರುಮಖ ಗಾವೋ ನಾಹ್ಯಶ್ಯತ್ಕೃಷಭಾವ್ರಜೆ. ಕರುಗಳು ಹಸುಗಳ ಮಲೆಯುಣ್ಣುತ್ತಿಲ್ಲ. ಹಸುಗಳು ಹಾಲುಗೆರೆಯುತ್ತಲೂ ಇಲ್ಲ. ಅವುಗಳು ಕಂಬನಿದುಂಬಿ ರೋದಿಸುತ್ತಾ ನಿಂತಿವೆ. ಎತ್ತುಗಳಿಗೆ ಹುಲ್ಲುಗಾವಲಿನಲ್ಲಿ ಆಸಕ್ತಿಯೇ ತಪ್ಪಿದೆ. ದೈವತಾನಿ ರುದಂತೀವ ಸ್ವಿದಂತಿ ಹೃಚ್ಚಲಂತಿ ಚ ಇಮೇ ಜನಪದ ಗ್ರಾಮ ಪುರೋದ್ಯಾನಾಕರಾಶ್ರಮ ಭ್ರಷ್ಟಶ್ರಿಯೋ ನಿರಾನಂದ ಕಿಮಘಂ ದರ್ಶಯಂತಿನ. ದೇವಾಲಯಗಳಲ್ಲಿ ವಿಗ್ರಹಗಳು ಅಳುತ್ತಿರುವಂತೆ, ಬೆವರುತ್ತಿರುವಂತೆ, ದುಃಖಿಸುತ್ತಿರುವಂತೆ ಕಾಣುತ್ತಿವೆ. ಇನ್ನೇನು ಮಂದಿರ ಬಿಟ್ಟು ಹೋಗುವವೋ ಎಂಬಂತೆ ತೋರುತ್ತಿದೆ. ನಗರ, ಪುರ, ಗ್ರಾಮ, ಉದ್ಯಾನ, ಗಣಿ, ಆಶ್ರಮ ಎಲ್ಲವೂ ಸೌಂದರ್ಯ ಸಂತೋಷಗಳಿಗೆ ಎರವಾದಂತಿವೆ. ಏನೇನು ಉತ್ಪಾತಗಳು ಕಾದಿವೆಯೋ ತಿಳಿಯುತ್ತಿಲ್ಲ. ಹೀಗೆ ಅರ್ಜುನನ ಒಂದು ಬರುವಿಕೆಯನ್ನ ಎದುರು ನೋಡ್ತಾ ಯುಧಿಷ್ಠಿರ ಮಹಾರಾಜ ತನ್ನ ಸುತ್ತಮುತ್ತ ನಡೀತಾ ಇರುವಂತಹ ಅಪಶಕುನಗಳನ್ನ ಗಮನಿಸ್ತಾ ಎಲ್ಲವನ್ನು ಭೀಮಸೇನಲ್ಲಿ ವಿವರಿಸ್ತಾ ತಿಳಿಸ್ತಾ ಇರ್ತಾನೆ. ಮನ್ಯ ಏತೈರ್ಮಹೋತ್ಪಾತೈರ್ನೂನಂ ಭಗವತಾ ಪದೈ ಅನನ್ಯ ಪುರುಷ ಶ್ರೀಭಿ ಹೀನಾ ಭೂಹತ ಸೌಭಗ. ಲೋಕದ ಈ ಎಲ್ಲ ಏರುಪೇರುಗಳು ಜಗತ್ತಿನ ಸೌಭಾಗ್ಯಕ್ಕೆ ಏನೋ ಹಾನಿ ಒದಗುವುದನ್ನು ಸೂಚಿಸುತ್ತಿವೆ. ಈ ಲೋಕ ಭಗವಂತನ ಪಾದಕಮಲಗಳನ್ನು ಹೊತ್ತು ಭಾಗ್ಯಶಾಲಿಯಾಗಿತ್ತು. ಇನ್ನು ಮುಂದೆ ಹಾಗೆ ಇರಲಾರದು ಎಂಬುದನ್ನು ಈ ಶಕುನಗಳು ಧ್ವನಿಸುತ್ತಿವೆ. ಇಷ್ಟಾಗಬೇಕಾದ್ರೆ ಅಲ್ಲಿಗೆ ಅರ್ಜುನನ ಆಗಮನವಾಗ್ತದೆ. ಇತಿ ಚಿಂತಯತ್ತಸ್ಯ ದೃಷ್ಟಾರಿಷ್ಟೇನ ಚೇತಸ ರಾಜ್ಞಾ ಪ್ರತ್ಯಾಗಮ ಬ್ರಹ್ಮನ್ ಯದುಪುರ್ಯ ಕಪಿಧ್ವಜ. ಇಲ್ಲಿ ಅರ್ಜುನನನ್ನ ಕಪಿಧ್ವಜ ಅಂತ ಹೇಳಿ ಕರೆದಿದ್ದಾರೆ. ಭಗವದ್ಗೀತೆಯಲ್ಲಿ ಕೂಡ ನಾವು ಇದನ್ನ ಕಾಣಬಹುದು. ಎಲೆ ಶೌನಕ ಬ್ರಾಹ್ಮಣರೇ, ಭೂಮಿಯ ಮೇಲೆ ಕಾಣಿಸಿದ ಅಪಶಕುನಗಳನ್ನು ನೋಡಿ ಯುಧಿಷ್ಠಿರ ತನ್ನಷ್ಟಕ್ಕೆ ಹೀಗೆ ಯೋಚಿಸುತ್ತಿರುವಾಗ ಅರ್ಜುನನು ಯಾದವಗಿರಿಯಾದಂತಹ ದ್ವಾರಕೆಯಿಂದ ಹಿಂದಿರುಗಿದನು. ಅರ್ಜುನನು ಬಂದ ಕೂಡಲೇ ಏನು ಮಾಡ್ತಾನೆ, ಮೊದಲು ತನ್ನ ಅಣ್ಣನಾದಂತಹ ಯುಧಿಷ್ಠಿರ ಮಹಾರಾಜ ಭೀಮಸೇನ ಇಬ್ಬರಿಗೂ ಕೂಡ ನಮಸ್ಕಾರವನ್ನ ಮಾಡ್ತಾನೆ. ತಂ ಪಾದಯೋರ್ನಿಪತಿತಂ ಯಥಾ ಪೂರ್ವಮಾತರಂ ಅಧೋವರ ಅಂಬಿದೂನ್ ಸೃಜಂತಂ ನಯನಾಬ್ಜಯೋ. ಅವನು ತನ್ನ ಪಾದಗಳಿಗೆ ನಮಸ್ಕರಿಸಿದಾಗ ರಾಜನು ಅವನ ಮುಖದಲ್ಲಿ ಹಿಂದೆಂದೂ ಕಾಣದ ವಿಷಾದವನ್ನು ಕಂಡನು. ಅವನ ತಲೆ ಬಾಗಿತ್ತು, ಕಮಲ ಕಣ್ಣುಗಳಿಂದ ಕಣ್ಣೀರ ಹನಿಗಳು ಜಾರಿದವು. ಅರ್ಜುನನು ಬೇಸರದಲ್ಲಿದ್ದಾನೆ. ಅವನು ಏನನ್ನೋ ಕಳೆದುಕೊಂಡಿದ್ದಾನೆ ಅನ್ನುವಂತಹ ಒಂದು ಮನಸ್ಥಿತಿ ಅವನಲ್ಲಿ ಇರುವುದನ್ನ ಯುಧಿಷ್ಠಿರ ಮಹಾರಾಜ ಗಮನಿಸ್ತಾ ಇದ್ದಾನೆ. ಇಷ್ಟು ಹೊತ್ತು ಪ್ರಕೃತಿಯಲ್ಲಿ ಅನೇಕ ಅಪಶಕುನಗಳನ್ನ ಕಂಡಿದ್ದಾನೆ. ಈಗ ಬಂದಂತಹ ಅರ್ಜುನನೂ ಕೂಡ ಇಷ್ಟೊಂದು ದುಃಖದಲ್ಲಿರುವಾಗ ಯುಧಿಷ್ಠಿರ ಮಹಾರಾಜ ಇನ್ನಷ್ಟು ವ್ಯಾಕುಲತೆಯನ್ನ ಅನುಭವಿಸ್ತಾನೆ. ವಿಲೋಕ್ಯೋದ್ವಿಗ್ನ ಹೃದಯೋ ವಿಚ್ಛಾಯಂ ಅನುಜಂ ನೃಪಃ ಪೃಚ್ಛತಿ ಸ್ಮ ಸುಹೃತ್ ಮಧ್ಯೆ ಸಂಸ್ಮರನ್ನಾರತೇರಿತಂ. ಅರ್ಜುನನು ಉದ್ವಿಗ್ನನಾಗಿದ್ದ. ಅವನ ಮುಖ ಬಾಡಿ ಹೋಗಿತ್ತು. ಅವನನ್ನು ನೋಡಿ ಯುಧಿಷ್ಠಿರನಿಗೆ ನಾರದ ಮುನಿಗಳ ಮಾತು ನೆನಪಾಯಿತು. ಸ್ನೇಹಿತರ ಮಧ್ಯದಲ್ಲಿದ್ದ ಆ ರಾಜನು ಅರ್ಜುನನನ್ನು ಕೇಳಿದನು. ಯುಧಿಷ್ಠಿರನು ಅರ್ಜುನನಲ್ಲಿ ಈ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾನೆ. ಈಗ ಮುಂದಿನ ಭಾಗದಲ್ಲಿ
ಯುಧಿಷ್ಠಿರ ಮಹಾರಾಜನ ಪ್ರಶ್ನೆಗಳನ್ನ 3 ವಿಭಾಗವಾಗಿ ನಾವು ವಿಂಗಡಣೆ ಮಾಡಬಹುದು. ಮೊದಲನೆಯದಾಗಿ ಯುಧಿಷ್ಠಿರ ಮಹಾರಾಜ ಯಾದವರ ಯೋಗಕ್ಷೇಮವನ್ನ ವಿಚಾರಿಸ್ತಾನೆ. ಯಾದವರಲ್ಲಿರುವಂತಹ ಪ್ರತಿಯೊಂದು ವೀರರ ಹೆಸರುಗಳನ್ನು ಕೂಡ ತೆಗೆದುಕೊಂಡು ಅವರ ಯೋಗಕ್ಷೇಮವನ್ನ ಮೊದಲು ಯುಧಿಷ್ಠಿರ ಮಹಾರಾಜ ವಿಚಾರಿಸ್ತಾನೆ. ಆ ನಂತರ ಭಗವಾನ್ ಶ್ರೀಕೃಷ್ಣನನ್ನ ನೆನೆಯುತ್ತಾ ಶ್ರೀಕೃಷ್ಣನ ಲೀಲೆಗಳನ್ನ ಆತನು ಸ್ತುತಿಸ್ತಾನೆ. ಶ್ರೀಕೃಷ್ಣನ ಸ್ತುತಿಯನ್ನ ಮಾಡಿದ ಮೇಲೆ ಯುಧಿಷ್ಠಿರನು ಅರ್ಜುನನ ಕ್ಷೇಮ ಸಮಾಚಾರವನ್ನ ವಿಚಾರಿಸ್ತಾನೆ. ಅರ್ಜುನನ ದುಃಖಕ್ಕೆ, ಅವನ ಬಾಡಿದ ಮುಖಕ್ಕೆ ಕಾರಣ ಏನು ಅನ್ನುವುದನ್ನ 10 ಕಾರಣಗಳನ್ನ ಯುಧಿಷ್ಠಿರ ಮಹಾರಾಜ ವಿಚಾರಿಸ್ತಾನೆ. 10 ಕಾರಣಗಳನ್ನು ಕೊಟ್ಟು ವಿಚಾರಿಸ್ತಾನೆ. ಈ 3 ವಿಚಾರಗಳನ್ನ 3 ರೀತಿಯಲ್ಲಿ ಯುಧಿಷ್ಠಿರ ಮಹಾರಾಜ ಅರ್ಜುನನಲ್ಲಿ ಪ್ರಶ್ನೆಗಳನ್ನ ಕೇಳ್ತಾನೆ. ಅದು ಮೊದಲನೆಯ ಭಾಗವಾಗಿ ಯುಧಿಷ್ಠಿರನು ಯಾದವರ ಕುರಿತಾಗಿ ಮಾಡಿದಂತಹ ಯೋಗಕ್ಷೇಮದ ವಿಚಾರ. ಯುಧಿಷ್ಠಿರ ಉವಾಚ ಕಚ್ಚಿದಾನರ್ಥಪುರ್ಯಾಂ ನ ಸ್ವಜನ ಸುಖಮಾಸತೆ ಮಧುಭೋಜಾದಶಾರ್ಹರ್ಹ ಸಾತ್ವತಾಂಧಕ ವೃಷ್ಣಯ. ಮಹಾರಾಜ ಯುಧಿಷ್ಠಿರನು ನುಡಿದನು, ನನ್ನ ಪ್ರಿಯ ಸಹೋದರನೇ, ದಯವಿಟ್ಟು ಹೇಳು, ಮಧು, ಭೋಜ, ದಶಾರ್ಹ, ಆರ್ಹ, ಸಾತ್ವತ, ಅಂಧಕ ಮತ್ತು ಯದುವಂಶಗಳ ಜನರೆಲ್ಲ ಸುಖವಾಗಿರುವರೇ? ಶೂರೋ ಮಾತಾಮಹ 26ನೇ ಶ್ಲೋಕ. ಶೂರೋ ಮಾತಾಮಹ ಕಚ್ಚಿತ್ ಸ್ವಸ್ಯಾಸ್ತೆ ವಾಥ ಮಾರಿಷಃ ಮಾತುಲಾ ಸಾನುಜ ಕಚ್ಚಿತ್ ಕುಶಲ್ಯ ಆನಕದುಂದುಭಿಃ. ಆನಕದುಂದುಭಿ ಅಂದ್ರೆ ಶ್ರೀಕೃಷ್ಣನ ತಂದೆಯಾದಂತಹ ವಸುದೇವ. ಶೂರಸೇನ ಪಿತಾಮಹನಾದಂತಹ ಮಾತಾಮಹ ಅಂತ ಹೇಳಿದ್ರೆ ತಾಯಿಯ ತಂದೆ, ಅಜ್ಜ. ನನ್ನ ಮಾತಾಮಹ ತಾತನಾದ ಪೂಜ್ಯ ಶೂರಸೇನನು ನೆಮ್ಮದಿಯಿಂದಿರುವನೇ? ನನ್ನ ಸೋದರ ಮಾವನಾದ ವಸುದೇವ ಮತ್ತು ಅವನ ತಮ್ಮಂದಿರೆಲ್ಲ ಕ್ಷೇಮವಾಗಿದ್ದಾರೆಯೇ? ಸಪ್ತಸ್ವಸಾರತ್ ಅಸ್ತತ್ಯೋ ಮಾತುಲ್ಯಾನ್ಯ ಸಹಾತ್ಮಜ ಆಸತೆ ಸಶ್ನುಷಾ ಕ್ಷೇಮಂ ದೇವಕಿ ಪ್ರಮುಖ ಸ್ವಯಂ. ಪಟ್ಟದ ರಾಣಿ ದೇವಕಿಯ ಜೊತೆ ಇರುವ ವಸುದೇವನ 7 ಜನ ಪತ್ನಿಯರು ಪರಸ್ಪರ ಅಕ್ಕ ತಂಗಿಯರು, ಅವರು ಕ್ಷೇಮವೇ? ಅವರ ಮಕ್ಕಳು ಸೊಸೆಯಂದಿರು ಕ್ಷೇಮವಾಗಿರುವರೇ? ದುಷ್ಟ ಕಂಸನ ತಂದೆಯಾದ ಉಗ್ರಸೇನ ಮತ್ತು ಅವನ ತಮ್ಮ ಇನ್ನೂ ಜೀವಿಸಿರುವರೇ? ಹೃದೀಕ, ಅವನ ಮಗ ಕೃತವರ್ಮ ಇಬ್ಬರು ಸೌಖ್ಯವೇ? ಅಕ್ರೂರ, ಜಯಂತ, ಗದಾ, ಸಾರಣ ಮತ್ತು ಶತ್ರುಜಿತ್ ನೆಮ್ಮದಿಯಿಂದ ಇರುವರೇ? ಭಕ್ತರಕ್ಷಕನಾದಂತಹ ದೇವೋತ್ತಮ ಪರಮಪುರುಷ ಬಲರಾಮ ಹೇಗಿದ್ದಾನೆ? ಹೀಗೆ ಬೇರೆ ಬೇರೆ ವಿಚಾರಗಳ ಕುರಿತಾಗಿ ವಿಚಾರವನ್ನ ಮಾಡ್ತಾ ಇದ್ದಾರೆ. ಪ್ರದ್ಯುಮ್ನ ಸರ್ವವೃಷ್ಣೀನಾಂ ಸುಖಮಾಸ್ತೆ ಮಹಾರಥ ಗಂಭೀರರಯ ಅನಿರುದ್ಧ ವರ್ಧತೆ ಭಗವಾನುತ. ವೃಷ್ಣಿಕುಲಕ್ಕೆ ಸೇರಿದ ಮಹಾರಥಿಯಾದ ಪ್ರದ್ಯುಮ್ನ ಹೇಗಿದ್ದಾನೆ? ಅವನು ಸುಖವಾಗಿರುವನೇ? ದೇವೋತ್ತಮ ಪುರುಷನ ಸ್ವಾಂಶ ವಿಸ್ತರಣೆಯಾದ ಅನಿರುದ್ಧನು ಚೆನ್ನಾಗಿದ್ದಾನೆಯೇ? ಶ್ರೀಕೃಷ್ಣನ ಸೇನಾನಿ ಪುತ್ರರಾದ ಸುಷೇಣ, ಚಾರುದೇಶ್ನ, ಜಾಂಬವತಿ ಪುತ್ರನಾದ ಸಾಂಬ ಮತ್ತು ಋಷಭ ಮೊದಲಾದವರು ತಮ್ಮ ಮಕ್ಕಳೊಂದಿಗೆ ಸೌಖ್ಯವಾಗಿರುವರೇ? ಇಲ್ಲಿ ಶ್ರೀಕೃಷ್ಣನ ಒಂದು ಕುಟುಂಬ ಅದು ಎಷ್ಟು ದೊಡ್ಡದಾಗಿತ್ತು ಅನ್ನುವುದನ್ನ ಶಿಲಪ್ರಭುಪಾದರು ಭಾವಾರ್ಥದಲ್ಲಿ ತಿಳಿಸ್ತಾರೆ. ಶ್ರೀಕೃಷ್ಣನು 16,108 ಸ್ತ್ರೀಯರನ್ನ ವಿವಾಹವಾಗಿದ್ದನು. ಅವರಲ್ಲಿ ಒಬ್ಬೊಬ್ಬರಿಗೂ 10 ಜನ ಪುತ್ರರಿದ್ದರು. ಹಾಗಾಗಿ ಆತನ ಒಂದು ಸಂಸಾರ ಕುಟುಂಬ ಅದು 10 ಪಟ್ಟು ಅಂದ್ರೆ 1,61,080 ಜನ ಪುತ್ರರಿದ್ರು. ಅವರೆಲ್ಲ ಬೆಳೆದು ದೊಡ್ಡವರಾಗಿ ಅವರಲ್ಲಿ ಒಬ್ಬೊಬ್ಬರಿಗೂ ತಂದೆಯಷ್ಟೇ ಜನ ಮಕ್ಕಳಾದ್ರು. ಅಂದ್ರೆ ಅವರೆಲ್ಲರಿಗೂ 10 ಜನ ಮಕ್ಕಳಾದ್ರು. ಹಾಗಾಗಿ ಅಲ್ಲಿ 16,10,800 ಜನ ಒಂದು ಈ ರೀತಿಯಾಗಿ ಲೆಕ್ಕವನ್ನ ಮಾಡ್ತಾರೆ. ಹೀಗೆ ಶ್ರೀಕೃಷ್ಣನು ಎಣಿಕೆಗೆ ಮೀರಿದಷ್ಟು ಜೀವಿಗಳ ತಂದೆಯಾಗಿದ್ದಾನೆ. ಅವನು ದ್ವಾರಕಾಧೀಶನಾಗಿದ್ದಾಗ ತನ್ನ ಲೀಲೆಗಳಲ್ಲಿ ಪಾಲ್ಗೊಳ್ಳಲು ಈ ಅಸಂಖ್ಯಾತ ಜೀವಿಗಳಲ್ಲಿ ಕೆಲವರನ್ನಷ್ಟೇ ಆಹ್ವಾನಿಸಿದ್ದನು. ಅಷ್ಟೊಂದು ಸಂಖ್ಯೆಯ ಸದಸ್ಯರಿರುವ ಭಾರೀ ಕುಟುಂಬವನ್ನು ಶ್ರೀಕೃಷ್ಣನು ನಿರ್ವಹಿಸುವುದು ಆಶ್ಚರ್ಯ ಏನು ಅಲ್ಲ. ಯಾಕಂದ್ರೆ ಭಗವಂತನ ಜೊತೆಗೆ ನಮ್ಮನ್ನು ಹೋಲಿಸಿಕೊಳ್ಳುವುದು ಸರಿಯಲ್ಲ. ನಾವು ಭಗವಂತನ ರೀತಿಯಲ್ಲಿ ಆಗ್ಲಿಕ್ಕೆ
ಸಾಧ್ಯವಿಲ್ಲ. ಯಾಕಂದ್ರೆ ನಾವು ಪ್ರತಿಯೊಂದು ಜೀವಿಯೂ ಕೂಡ ಕೇವಲ ಮನುಷ್ಯರು ಮಾತ್ರ ಅಲ್ಲ, ಪಕ್ಷಿ ಪ್ರಾಣಿ ಜೀವಿ ಜಂತುಗಳೆಲ್ಲ ಶ್ರೀಕೃಷ್ಣನ ಮಕ್ಕಳೇ ಆಗಿದ್ದಾರೆ. ಹಾಗಾಗಿ ಇದರಲ್ಲಿ ಆಶ್ಚರ್ಯ ಪಡುವಂತದ್ದು ಏನೂ ಇಲ್ಲ. ಶ್ರೀಕೃಷ್ಣನ ಕುಟುಂಬದ ಎಲ್ಲಾ ಸದಸ್ಯರ ಹೆಸರನ್ನು ಜ್ಞಾಪಕ ಇಟ್ಟುಕೊಳ್ಳುವುದು ಕೂಡ ಕಷ್ಟ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಯುಧಿಷ್ಠಿರ ಮಹಾರಾಜ ಶ್ರೀಕೃಷ್ಣನ ಮಕ್ಕಳು ಮೊಮ್ಮಕ್ಕಳ ವಿಚಾರವಾಗಿ ವಿಚಾರಿಸುವಾಗ ಕೆಲವರನ್ನ ಮಾತ್ರ ಪ್ರಸ್ತಾಪಿಸ್ತಾನೆ, ಎಲ್ಲರನ್ನು ಕೂಡ ಕೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅಷ್ಟು ದೊಡ್ಡದು ಆ ಶ್ರೀಕೃಷ್ಣನ ಕುಟುಂಬ. ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಈ ವಸುದೈವ ಕುಟುಂಬಕಂ, ಈ ಒಂದು ವಸುದೆ, ಈ ಭೂಮಿಯೇ ಒಂದು ಕುಟುಂಬ. ಆ ಭಗವಂತನೇ ನಮಗೆಲ್ಲರಿಗೂ ಕೂಡ ತಂದೆಯ ಸ್ಥಾನದಲ್ಲಿ ಇದ್ದಾನೆ. ಕೊನೆಯದಾಗಿ ಹೇಳ್ತಾನೆ, ಹಾಗೆಯೇ ಕೃಷ್ಣ ಬಲರಾಮರಿಂದ ರಕ್ಷಿತರು, ಕೃಷ್ಣನ ನಿತ್ಯ ಸಂಗಾತಿಗಳಾದ ಮುಕ್ತಾತ್ಮರೂ ಆದ ಶ್ರುತದೇವ, ಉದ್ಧವ ಇತರರು ಹೇಗಿದ್ದಾರೆ? ಮುಕ್ತ ಜೀವಿಗಳ ನಾಯಕರಾದ ನಂದ, ಸುನಂದ ಮತ್ತು ಇತರರು ಹೇಗಿದ್ದಾರೆ? ಅವರೆಲ್ಲ ತಮ್ಮ ಕೆಲಸ ಕಾರ್ಯಗಳನ್ನು ತಕ್ಕ ರೀತಿಯಲ್ಲಿ ನಿರ್ವಹಿಸುತ್ತಿರುವರೇ? ನಮ್ಮ ಜೊತೆ ಶಾಶ್ವತ ಸ್ನೇಹವುಳ್ಳ ಅವರೆಲ್ಲ ನಮ್ಮ ಯೋಗಕ್ಷೇಮ ಕುರಿತು ವಿಚಾರ ಮಾಡುತ್ತಾರೆಯೇ? ಇತ್ಯಾದಿ ವಿಚಾರಗಳಾಗಿ ಪ್ರಶ್ನೆಗಳನ್ನ ಕೇಳ್ತಾ ಯುಧಿಷ್ಠಿರ ಮಹಾರಾಜ ಮೊದಲನೆಯದಾಗಿ ಆ ಯಾದವರ ಯೋಗಕ್ಷೇಮವನ್ನ ವಿಚಾರಿಸ್ತಾನೆ. ಇಷ್ಟಾದ ನಂತರ ಆ ಯಾದವ ಪತಿಯಾದಂತಹ ಶ್ರೀಕೃಷ್ಣನ ಒಂದು ಗುಣಗಾನವನ್ನ ಇಲ್ಲಿ ನಾವು 34ನೇ ಶ್ಲೋಕದಿಂದ ಕಾಣಬಹುದು. ಇದನ್ನು ನಾವು ಹಾಡಬಹುದು ಕೂಡ. 34ರಿಂದ 38ನೇ ಶ್ಲೋಕದವರೆಗೆ ಯಾವ ರೀತಿಯಾಗಿ ಭಗವಂತನ ಒಂದು ಸ್ತುತಿಯನ್ನ ಮಾಡಿದ್ದಾರೆ ಅನ್ನೋದನ್ನ. ಭಗವಾನಪಿ ಗೋವಿಂದೋ ಬ್ರಹ್ಮಣ್ಯೋ ಭಕ್ತವತ್ಸಲಃ ಕಚ್ಚಿತ್ ಪುರೇ ಸುಧರ್ಮಾಯಾಂ ಸುಖಮಾಸ್ತೆ ಸುಹೃದ್ವ್ರತಃ. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಗೋವುಗಳಿಗೆ, ಇಂದ್ರಿಯಗಳಿಗೆ ಮತ್ತು ಬ್ರಾಹ್ಮಣರಿಗೆ ಆನಂದದಾಯಕನೂ ಭಕ್ತವತ್ಸಲನೂ ಆಗಿದ್ದಾನೆ. ಅವನು ದ್ವಾರಕಾಪುರಿಯ ಪುಣ್ಯ ಸಭೆಯಲ್ಲಿ ತನ್ನ ಬಂಧುಗಳಿಂದ ಕೂಡಿ ವೈಭವದಿಂದ ಇರುವನೇ. ಮಂಗಲಾಯ ಚ ಲೋಕಾನಾಂ ಕ್ಷೇಮಾಯ ಚ ಭವಾಯ ಚ ಆಸ್ತೆ ಯದುಕುಲಾಬೋಧ ಆಪಾದ್ಯೋ ಅನಂತ ಸುಖ ಪುಮಾನ್. ಯದ್ಬಾಹುದಂಡ ಗುಪ್ತಾಯಾಂ ಸ್ವಪುರ್ಯಾಯಾಂ ಯದವೋರ್ಚಿತ ಕ್ರೀಡಂತಿ ಪರಮಾನಂದಂ ಮಹಾಪೌರುಷಿಕಾ ಇವ. ಭೋಕ್ತಾರನಾದ ದೇವೋತ್ತಮ ಪರಮಪುರುಷನು ಮತ್ತು ಆದಿಪ್ರಭುವಾದ ಅನಂತ ಬಲರಾಮನು ಇಡೀ ವಿಶ್ವದ ಕ್ಷೇಮ ರಕ್ಷಣೆಗಾಗಿ ಮತ್ತು ಅವರ ಎಂದಿನ ಪ್ರಗತಿಯ ಸಲುವಾಗಿ ಯದುವಂಶವೆಂಬ ಸಾಗರದಲ್ಲಿ ಇದ್ದಾರೆ. ಯದುವಂಶದವರೆಲ್ಲ ಪ್ರಭುವಿನ ತೋಳುಗಳಿಂದ ರಕ್ಷಣೆ ಪಡೆದು ಆಧ್ಯಾತ್ಮಿಕ ಆಕಾಶದ ನಿವಾಸಿಗಳಂತೆ ಆನಂದದಿಂದ ಬಾಳುತ್ತಿರುವರು. 37ನೇ ಶ್ಲೋಕ. ಯತ್ಪಾದಶುಶ್ರೂಣ ಮುಖ್ಯ ಕರ್ಮಣ ಸತ್ಯಾದಯೋದ್ವಷ್ಟ ಸಹಸ್ರಯೋಷಿತಃ ನಿರ್ಜಿತ್ಯ ಸಂಖ್ಯೆ ತ್ರಿದಶಾಂಸ್ತೆ ದಾಶಿಷೋ ಹರಂತಿ ವಜ್ರಾಯುಧವಲ್ಲಭೋಚಿತ. ಸಕಲ ಸೇವೆಗಳಲ್ಲಿ ಮುಖ್ಯವಾದದ್ದು ಭಗವಂತನ ಪಾದಕಮಲದ ಸೇವೆ. ಸತ್ಯಭಾಮಿಯನ್ನು ಮುಂದಿಟ್ಟುಕೊಂಡು ದ್ವಾರಕಿಯ ರಾಣಿಯರು ಆ ಸೇವೆಯನ್ನು ಮಾಡಿದರು. ಆ ಮೂಲಕ ದೇವತೆಗಳನ್ನು ಜಯಿಸಲು ಶ್ರೀಕೃಷ್ಣನಿಗೆ ಪ್ರೇರಣೆ ನೀಡಿದರು. ಹೀಗೆ ವಜ್ರಾಯುಧವನ್ನೇ ನಿಯಂತ್ರಿಸುವವನ ಪತ್ನಿಯರಿಗೆ ಮಾತ್ರ ಸಾಧ್ಯವಿರುವ ರಾಜಭೋಗದ ವಸ್ತುಗಳನ್ನು ಆ ರಾಣಿಯರು ಭೋಗಿಸಿದರು. ಯದ್ಬಾಹುದಂಡ ಅಭ್ಯುದಯ ಅನುಜೀವಿನೋ ಯದು ಪ್ರವೀರ ಹ್ಯಕುತೋ ಭಯಾಮುಹು ಅತಿಕ್ರಮಂತ್ಯಂ ಅಂಘ್ರಿಭಿರಾಹೃತಾಂ ಬಲಾತ್ ಸಭಾಂ ಸುಧರ್ಮಾಂ ಸುರಸತ್ತಮೋಚಿತಾಂ. ಯದುವಂಶದ ಮಹಾವೀರರು ಯಾವುದೇ ವಿಷಯದಲ್ಲೂ ಸದಾ ನಿರ್ಭೀತರು, ಏಕೆಂದರೆ ಅವರು ಶ್ರೀಕೃಷ್ಣನ ಬಾಹುಬಲದಿಂದ ರಕ್ಷಿತರಾಗಿದ್ದಾರೆ. ಆದ್ದರಿಂದಲೇ ದೇವತೆಗಳ ಸಲುವಾಗಿ ಇದ್ದ ಅವರಿಂದ ಕಿತ್ತುಕೊಳ್ಳಲಾಗದ ಸುಧರ್ಮ ಎಂಬ ಸಭಾಭವನದಲ್ಲಿ ಅವರು ಓಡಾಡುತ್ತಾರೆ. ಆ ದೇವತೆಗಳ ಸುಧರ್ಮ ಸಭೆಯನ್ನು ಕೂಡ ದ್ವಾರಕೆಗೆ ತಂದಿದ್ದಾರೆ ಆ ಯಾದವ ವೀರರು. ನಂತರ ಅರ್ಜುನನ ಕುರಿತಾಗಿ ಮುಂದಿನ ಪ್ರಶ್ನೆಗಳನ್ನ ಯುಧಿಷ್ಠಿರ ಮಹಾರಾಜನು ಕೇಳ್ತಾನೆ. ತಮ್ಮ ಅರ್ಜುನನೇ, ನಿನ್ನ ಆರೋಗ್ಯ ಸರಿಯಾಗಿದೆಯಷ್ಟೇ, ನಿನ್ನ ದೇಹಕಾಂತಿ ಕುಂದಿದಂತೆ ಕಾಣುತ್ತದೆ. ನೀನು ಬಹುಕಾಲ ದ್ವಾರಕೆಯಲ್ಲಿದ್ದೆ,
ಅಲ್ಲಿಯ ಇತರರು ನಿನ್ನನ್ನು ಅಗೌರವದಿಂದಲೋ ಅಲಕ್ಷ್ಯದಿಂದಲೋ ಕಂಡುದರಿಂದಾಗಿ ಹೀಗಾಗಿದೆಯೋ ಹೇಗೆ? ಇಲ್ಲಿ ಯುಧಿಷ್ಠಿರ ಮಹಾರಾಜ ಶ್ರೀಕೃಷ್ಣ ಹೇಗಿದ್ದಾನೆ ಅಂತ ಕೇಳುವುದಿಲ್ಲ. ಯಾಕಂದ್ರೆ ಭಗವಂತನ ಶುದ್ಧ ಭಕ್ತನಾಗಿ ಯುಧಿಷ್ಠಿರ ಮಹಾರಾಜನಿಗೆ ಈ ರೀತಿಯಾದಂತಹ ಪ್ರಶ್ನೆಯನ್ನ ಕೇಳುವ ಅಗತ್ಯ ಇರುವುದಿಲ್ಲ. ಭಗವಂತ ಎಲ್ಲರಿಗೂ ಎಲ್ಲರನ್ನೂ ಚೆನ್ನಾಗಿ ಇಟ್ಟುಕೊಳ್ಳುವವನು. ಅವನಿಗೆ ಅವನ ಯೋಗಕ್ಷೇಮವನ್ನ ನಾವು ವಿಚಾರಿಸುವಂತಹದ್ದು ಅದು ಅಗತ್ಯ ಇರುವುದಿಲ್ಲ. ಆದ್ರೆ ಆ ಭಗವಂತನ ಭಕ್ತರು ಹೇಗೆ ಆ ಭಗವಂತನ ರಕ್ಷಣೆಯಲ್ಲಿ ಚೆನ್ನಾಗಿದ್ದಾರೆ ಅನ್ನುವುದನ್ನ ಯುಧಿಷ್ಠಿರ ಮಹಾರಾಜನು ಇಲ್ಲಿ ವಿಚಾರಿಸಿದ್ದಾನೆ. ಹಾಗೆ ಈಗ ಕೊನೆಯದಾಗಿ ಅರ್ಜುನನ ದುಃಖಕ್ಕೆ ಕಾರಣ ಏನಿರಬಹುದು ಅನ್ನುವುದನ್ನ ಯುಧಿಷ್ಠಿರ ಮಹಾರಾಜ ಪ್ರಶ್ನಿಸ್ತಾನೆ. ಮುಖ್ಯವಾಗಿ 10 ವಿಚಾರಗಳನ್ನ ಇಲ್ಲಿ ನಾವು ಪಟ್ಟಿ ಮಾಡಬಹುದು. ಮೊದಲನೇದಾಗಿ ಅರ್ಜುನನ ಆರೋಗ್ಯ ವಿಚಾರದ ಕುರಿತು, ಆರೋಗ್ಯ ಯಾವ ರೀತಿಯಾಗಿದೆ ಅನ್ನುವುದನ್ನ ಕೇಳ್ತಾರೆ. ನಿನ್ನ ದೇಹ ಕಾಂತಿ ಕುಂದಿದೆ, ನಿನ್ನ ಆರೋಗ್ಯ ಸರಿಯಾಗಿದೆಯಾ ಇತ್ಯಾದಿ ವಿಚಾರವನ್ನ ಕೇಳ್ತಾರೆ. ನಂತರ ನಿನಗೇನಾದ್ರೂ ಅಗೌರವವನ್ನ ಯಾರಾದ್ರೂ ತೋರಿಸಿದ್ರ? ಯಾಕಂದ್ರೆ ಸಂಭಾವಿತಸ್ಯ ಚ ಅಕೀರ್ತಿ ಮರಣಾದತಿರಿಚ್ಯತೆ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಸಂಭಾವಿತನಾದಂತಹ ವ್ಯಕ್ತಿಯನ್ನು ಯಾರಾದ್ರೂ ಅಗೌರವದಿಂದ ಕಂಡ್ರೆ ಅದು ಅವನಿಗೆ ಮರಣಕ್ಕೆ ಸಮಾನವಾಗುತ್ತದೆ ಅಂತ ಹೇಳಿ, ಅಂತಹದ್ದೇನಾದ್ರೂ ನಡೆಯುತ್ತಾ ಅಂತ ಹೇಳಿ ಇಲ್ಲಿ ಯುಧಿಷ್ಠಿರ ಮಹಾರಾಜ ಅರ್ಜುನನಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇರುವಂತಹದ್ದು. ಯಾರಾದರೂ ನಿನಗೆ ಪ್ರಿಯವಲ್ಲದ ರೀತಿಯಲ್ಲಿ ಮಾತನಾಡಿದರೆ, ಬೆದರಿಕೆ ಹಾಕಿದರೆ, ಯಾರಿಗಾದರೂ ದಾನವನ್ನು ಕೊಡುವುದು ನಿನಗೆ ಸಾಧ್ಯವಾಗದೇ ಹೋಯಿತೆ, ಅಥವಾ ಕೊಟ್ಟ ವಚನವನ್ನು ಪಾಲಿಸಲು ಅಸಾಧ್ಯವಾಯಿತೆ, ಕೊಟ್ಟ ಮಾತನ್ನು ತಪ್ಪಿ ನಡೆದೆಯಾ? ನೀನು ಯಾವಾಗಲೂ ಯೋಗ್ಯರನ್ನು, ಅಂದರೆ ಬ್ರಾಹ್ಮಣರು, ಮಕ್ಕಳು, ಗೋವುಗಳು, ಸ್ತ್ರೀಯರು ಮತ್ತು ರೋಗಿಗಳನ್ನು ರಕ್ಷಿಸುವವನು. ಅವರು ನಿನ್ನ ಆಶ್ರಯವನ್ನ ಬಯಸಿ ಬಂದಾಗ ಅವರಿಗೆ ರಕ್ಷಣೆಯನ್ನ ಕೊಡುವುದು ನಿನಗೆ ಸಾಧ್ಯವಾಗದೇ ಹೋಯಿತೆ. ಇಲ್ಲಿ ಏನು ಹೇಳಿದ್ದಾರೆ? ಬ್ರಾಹ್ಮಣರು, ಮಕ್ಕಳು, ಗೋವುಗಳು, ಸ್ತ್ರೀಯರು, ವೃದ್ಧರು, ರೋಗಿಗಳು ಇವರೆಲ್ಲರೂ ಕೂಡ ಸಮಾಜದಲ್ಲಿ ರಕ್ಷಣೆಯನ್ನ ಬಯಸುವವರು. ಅವರಿಗೆ ರಕ್ಷಣೆಯನ್ನ ಕೊಡುವಂತದ್ದು ಮುಖ್ಯವಾಗಿ ಕ್ಷತ್ರಿಯರ ಒಂದು ಕರ್ತವ್ಯವಾಗಿರ್ತದೆ. ನಿನಗೆ ಕೆಟ್ಟ ಸ್ತ್ರೀಯ ಸಂಪರ್ಕವೇನಾದರೂ ಘಟಿಸಿತೆ, ಅಥವಾ ಉತ್ತಮ ಸ್ತ್ರೀಯ ಜೊತೆ ನೀನು ಸರಿಯಾಗಿ ನಡೆದುಕೊಳ್ಳಲಿಲ್ಲವೇ? ದಾರಿಯಲ್ಲಿ ಯಾರಾದರೂ ಅಧಮನಿಂದಲೋ ಸಮಾನನಿಂದಲೋ ನಿನಗೆ ಪರಾಭವ ಉಂಟಾಯಿತೆ? ಮುಂದುವರಿಸ್ತಾ, ನಿನ್ನ ಜೊತೆ ಭೋಜನ ಮಾಡಬೇಕಾಗಿದ್ದ ವೃದ್ಧರು ಅಥವಾ ಬಾಲಕರನ್ನೇನಾದರೂ ನೀನು ಲಕ್ಷಿಸಲಿಲ್ಲವೇ? ಅಥವಾ ಅವರನ್ನು ಬಿಟ್ಟು ಆಹಾರ ಸೇವಿಸಿದೆಯಾ? ಹೇಯವೆನಿಸುವಂತಹ ಯಾವುದಾದ್ರೂ ಅಕ್ಷಮ್ಯ ತಪ್ಪು ಮಾಡಿರುವೆಯಾ? ಇತ್ಯಾದಿಯಾಗಿ ಬೇರೆ ಬೇರೆ ವಿಚಾರಗಳ ಕುರಿತಾಗಿ ಅರ್ಜುನನಲ್ಲಿ ಯುಧಿಷ್ಠಿರ ಮಹಾರಾಜನು ಪ್ರಶ್ನೆಗಳನ್ನ ಕೇಳ್ತಾನೆ. ಆದ್ರೆ ಇದ್ಯಾವುದಕ್ಕೂ ಕೂಡ ಅರ್ಜುನ ಏನು ಹೇಳುವುದಿಲ್ಲ. ಯಾಕಂದ್ರೆ ಇದು ಯಾವುದು ಕೂಡ ಕಾರಣ ಅಲ್ಲ. ಮುಖ್ಯವಾದ ಕಾರಣ ಏನು ಅನ್ನುವುದನ್ನ ಅರ್ಜುನ ಮುಂದಿನ ಅಧ್ಯಾಯದಲ್ಲಿ ತಿಳಿಸ್ತಾನೆ. ಯಾಕೆ ತಾನು ಎಷ್ಟೊಂದು ಬೇಸರದಲ್ಲಿ ಇದ್ದೇನೆ ಅಂತ ಹೇಳಿ. ಕೊನೆಯದಾಗಿ ಯುಧಿಷ್ಠಿರ ಮಹಾರಾಜ ಅರ್ಜುನನಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತಾನೆ. ಆ ಪ್ರಶ್ನೆಯ ಜೊತೆಗೆ ಈ ಅಧ್ಯಾಯವು ಸಮಾಪ್ತಿಯಾಗುತ್ತದೆ. ಮತ್ತು ಆ ಪ್ರಶ್ನೆ ಅದು ನಿಜವಾದಂತಹ ಕಾರಣವನ್ನ ತಿಳಿಸುವಂತಹ ಪ್ರಶ್ನೆ. ಏನು ಅಂತ ಹೇಳಿದ್ರೆ, ಕಚ್ಚಿತ್ ಶ್ರೇಷ್ಠತಮೇನಾಥ ಹೃದಯೇನಾತ್ಮ ಬಂಧುನ ಶೂನ್ಯೋಸ್ಮಿ ರಹಿತೋ ನಿತ್ಯಂ ಮನ್ಯಸೇತೇನ್ಯಥಾ ನರೋಗ್. ಅಥವಾ ನಿನ್ನ ಪ್ರಾಣಮಿತ್ರ ಶ್ರೀಕೃಷ್ಣನನ್ನು ಕಳೆದುಕೊಂಡು ನೀನು ಶಾಶ್ವತವಾಗಿ ಶೂನ್ಯ ಭಾವವನ್ನು ಅನುಭವಿಸುತ್ತಿರುವೆಯಾ? ತಮ್ಮ ಅರ್ಜುನ, ನೀನು ಇಷ್ಟು ನಿರಾಶನಾಗಿರುವುದಕ್ಕೆ ಬೇರೆ ಯಾವ ಕಾರಣವೂ ನನಗೆ ತಿಳಿಯುತ್ತಿಲ್ಲ. ಯುಧಿಷ್ಠಿರ ಮಹಾರಾಜನ ಒಂದು ಪ್ರಶ್ನೆ ಏನಿದೆ, ಈ ಕೊನೆಯ ಪ್ರಶ್ನೆ, ಇದಕ್ಕೆ ಅರ್ಜುನನು ಉತ್ತರವನ್ನ ಕೊಡ್ತಾನೆ. ಇದಕ್ಕೆ ಸಂಬಂಧಪಟ್ಟಂತೆಯೇ ಮುಂದಿನ ಅಧ್ಯಾಯವು ಇದೆ. ಅರ್ಜುನನು ಹೇಳಿದಂತಹ ಉತ್ತರವನ್ನ ಕೇಳಿದ ಮೇಲೆ ಪಾಂಡವರು ಏನು ಮಾಡಿದ್ರು, ನಂತರ ಮುಂದಕ್ಕೆ ಹೇಗೆ ಪರೀಕ್ಷಿತ ಮಹಾರಾಜನು ರಾಜನಾಗುತ್ತಾನೆ, ಮತ್ತೆ ಪಾಂಡವರು ಸಕಾಲದಲ್ಲಿ ನಿವೃತ್ತಿಯನ್ನ ಹೊಂದುತ್ತಾರೆ ಇತ್ಯಾದಿ ವಿಚಾರಗಳನ್ನ ನಾವು ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಇವತ್ತಿನ ಈ ಒಂದು ಅಧ್ಯಯನಕ್ಕೆ ಇಲ್ಲಿ ನಾನು ವಿರಾಮವನ್ನು ಕೊಡ್ತಾ ಇದ್ದೇನೆ. ಇತಿ ಶ್ರೀಮದ್ ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಸಂಹಿತಾಯಾಂ ಪ್ರಥಮ ಸ್ಕಂದೆ ಯುಧಿಷ್ಠಿರ ವಿತರ್ಕೋ ನಾಮ ಚತುರ್ದಶೋಧ್ಯಾಯಃ. ವಾಂಛಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜೈ ನಾಮ ಚಾಶ್ಲ ಪ್ರದಾಷ್ಟ. ಧನ್ಯವಾದ. ಹರೇ ಕೃಷ್ಣ.